ರಾಜಕೀಯ ಸುದ್ದಿಯಿಂದ ಬರೋಣ. ಬೆಂಗಳೂರಿನಲ್ಲಿ ನಡೆದು ಹೋದ ಅಪರಾಧ ಪ್ರಕರಣ ಒಂದರ ಬಗ್ಗೆ. ಇನ್ಫ್ಯಾಕ್ಟ್ ಈ ಒಂದು ಪ್ರಕರಣ ಕೂಡ ರಾಜಕೀಯ ಲೇಪನವನ್ನ ಪಡೆದುಕೊಳ್ತಿರೋದು. ಹಾಗಾದ್ರೆ ಮುಂದಿನ ಸುದ್ದಿ ಯಾವುದು, ಅದರ ಸುತ್ತ ಇರುವ 3 ಪ್ರಶ್ನೆ ಯಾವುದು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು ಅನ್ನೋದಕ್ಕೆ ಉತ್ತರ, ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಡಬಲ್ ಮರ್ಡರ್ ವಿಚಾರ. ಹಾಗಾದ್ರೆ ಯಾರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸುದ್ದಿಯಲ್ಲಿರೋದು ಅಂದ್ರೆ ಮಾಜಿ ಸಹೋದ್ಯೋಗಿಗಳು. ಸದ್ಯಕ್ಕೆ ಅವರನ್ನೇ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಯಾಕಾಯ್ತು ಈ ಮರ್ಡರ್ ಅನ್ನೋದಕ್ಕೆ ಒಂದಷ್ಟು ರಾಜಕೀಯ ಲೇಪನ ಕೂಡ ಆಗಿದ್ದನ್ನ ನಾವು ಗಮನಿಸಿದ್ವಿ. ಆದ್ರೆ ಪೊಲೀಸರ ತನಿಖೆ ಪ್ರಗತಿ ಪಡೆದಂತೆ ವ್ಯಾವಹಾರಿಕ ವಾರ್ಗೆ ಸುಪಾರಿ ಕೊಟ್ಟು ಅದಾದ ನಂತರದಲ್ಲಿ ಕೊಲೆಯಾಗಿತ್ತಾ ಅನ್ನೋ ಅನುಮಾನ ಇದೀಗ ಬಲವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ. ಹಾಗಾದ್ರೆ ಈ ಸುಪಾರಿ ಮರ್ಡರ್ ನ ಕುರಿತಾಗಿ ಬೇರೇನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಗಮನಿಸ್ತಾ ಹೋಗೋಣ. ಜಿನೆಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಫಣೀಂದ್ರ. ನಿನ್ನೆ ಕೊಲೆಯಾಗಿ ಹೋದ ಫಣೀಂದ್ರ ಹಾಗೆ ಕೊಲೆಯ ಆರೋಪಿ ಫೆಲಿಕ್ಸ್. ಈ ಜಿನೆಟ್ ಬಿಟ್ಟು ಏರ್ ಆನ್ ಕಂಪನಿ ಅನ್ನೋ ಒಂದು ಹೊಸ ಕಂಪನಿಯನ್ನ ಫಣೀಂದ್ರ ತೆಗೆದಿದ್ರು. ಫಣೀಂದ್ರ ಹಾಗೆ ವಿನು ಇಬ್ಬರದ್ದು ಕೂಡ ನೆನೆ ಮರ್ಡರ್ ಆಗಿದೆ. ಈ ಇಬ್ರು ಕೂಡ ಜಿನೆಟ್ ಕಂಪನಿಯನ್ನ ಬಿಟ್ಟ ಮೇಲೆ ತಮ್ಮ ಹಳೆಯ ಕಂಪನಿಗೆ ಬಹಳಷ್ಟು ನಷ್ಟವಾಗಿತ್ತು ಅನ್ನೋ ಮಾತು ಇದೀಗ ವ್ಯಕ್ತವಾಗ್ತಾ ಇದೆ, ಮಾಹಿತಿ ಲಭ್ಯವಾಗ್ತಾ ಇದೆ. ಈ ವ್ಯಾವಹಾರಿಕ ನಷ್ಟದ ಹಿನ್ನೆಲೆಯಲ್ಲೇನೆ ಆಗಾಗ ಬೆದರಿಕೆಯನ್ನ ಒಡ್ಡಲಾಗ್ತಾ ಇತ್ತು, ಜೊತೆಗೆ ಸುಪಾರಿಯನ್ನ ಕೊಟ್ಟು ಕೊಲೆಯನ್ನೇ ಮಾಡಿಸಲಾಗಿದೆಯಾ ಅನ್ನೋ ಅನುಮಾನ ಸದ್ಯಕ್ಕಿದೆ. ಇದೇ ಅನುಮಾನದ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಫಣೀಂದ್ರನ ಮಾಜಿ ಸಹೋದ್ಯೋಗಿ ಫೆಲಿಕ್ಸ್ಗೆ ಸುಪಾರಿಯನ್ನ ನೀಡಲಾಗಿದ್ದು ಆತ ಅದೇ ಸುಪಾರಿಯ ಆಧಾರದ ಮೇಲೇನೆ ಕೊಲೆ ಮಾಡದ್ನ ಅನ್ನೋ ಅನುಮಾನ ಇದೀಗ ಬಲವಾಗ್ತಾ ಇದೆ. ಇನ್ನು ಕೊಲೆಯಾದ ಫಣೀಂದ್ರ, ವಿನುಕುಮಾರ್ ಹಾಗೂ ಕೊಲೆ ಆರೋಪಿ ಫೆಲಿಕ್ಸ್ ಜಿನೆಟ್ ಅನ್ನೋ ಬ್ರಾಡ್ ಬ್ಯಾಂಡ್ ಕಂಪನಿಯಲ್ಲಿ ಸಹೋದ್ಯೋಗಿಗಳಾಗಿದ್ದವರು. ಫಣೀಂದ್ರ ಹಾಗೆ ವಿನುಕುಮಾರ್ ಜಿನೆಟ್ ನಿಂದ ಹೊರ ನಡೆದು ತಮ್ಮದೇ ಆದ ಏರ್ ಆನ್ ಅನ್ನೋ ಕಂಪನಿಯನ್ನ ಸ್ಥಾಪಿಸಿಕೊಂಡಿದ್ರು. ಅದಾದ ನಂತರದಲ್ಲಿ ಅಂದ್ರೆ ಯಾವಾಗ ಇವರಿಬ್ರು ಹೊರಗೆ ಬಂದು ಬೇರೆ ಕಂಪನಿಯನ್ನ ಸ್ಥಾಪನೆ ಮಾಡ್ಕೊಳ್ತಾರೆ, ಈ ಜಿನೆಟ್ಗೆ ಬಿಸ್ನೆಸ್ ರೈವಲ್ ಆಗಿ ಪರಿಣಮಿಸಿದ್ರು. ಟಫ್ ಕಾಂಪಿಟೇಷನ್ ಅನ್ನ ಕೊಡ್ತಾ ಇದ್ರು ತಮ್ಮ ಮಾಜಿ ಸಂಸ್ಥೆಗೆ ಫಣೀಂದ್ರ ಹಾಗೆ ವಿನು ಅನ್ನೋ ಮಾಹಿತಿ ಇದೆ. ಇದೇ ವೇಳೆ ಶಿವಮೊಗ್ಗದ ಸಿಹಾದ್ರಿ ನೆಟ್ವರ್ಕ್ ಖರೀದಿ ಮಾಡಿದ್ರು. ಜಿನೆಟ್ಗೆ ಪೈಪೋಟಿಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಹಂತ ಹಂತವಾಗಿ ಬಿಸ್ನೆಸ್ ನಲ್ಲಿ. ಇದರಿಂದ ಜಿನೆಟ್ನ ಅರುಣ್ಗೆ ಸಿಟ್ಟು ನೆತ್ತಿಗೆ ಇರುತ್ತಂತೆ. ಜಿನೆಟ್ನ ಉದ್ಯೋಗಿಗಳು, ಗ್ರಾಹಕರು ಕೂಡ ಫಣೀಂದ್ರ ಅವರ ಕಂಪನಿಯತ್ತ ವಾಲ್ತಾ ಇದ್ರು. ಇದೇ ಕೋಪದಲ್ಲಿ ಫಣೀಂದ್ರ ಅಣ್ಣನಿಗೆ ಕರೆ ಮಾಡಿ ಅರುಣ್ ವಾರ್ನ್ ಕೂಡ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ನನ್ನ ಬಳಿ ಗಾಂಜಾ ಹುಡುಗರಿದ್ದಾರೆ, ಏನಾದ್ರೂ ಆದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ವಾರ್ನ್ ಮಾಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಬಿಸ್ನೆಸ್ ನಲ್ಲಿ ಇವೆಲ್ಲ ಕಾಮನ್ ಅಂತ ಫಣೀಂದ್ರ ಸುಮ್ಮನೆ ಇದ್ರಂತೆ. ಆದ್ರೆ ಸೀರಿಯಸ್ ಆಗಿ ಪ್ಲಾನ್ ಮಾಡಿದ ಅರುಣ್ ಹಾಗೂ ಫೆಲಿಕ್ಸ್ ಫಣೀಂದ್ರ ಹತ್ಯೆಗೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಫಣೀಂದ್ರನನ್ನ ಮುಗಿಸೋದಾಗಿ ಅರುಣ್ ಮುಂದೆ ಹೇಳಿದ್ದಂತೆ ಫೆಲಿಕ್ಸ್. ಇದಕ್ಕೆ ಏನು ಬೇಕಾದ್ರೂ ಮಾಡು, ಸಪೋರ್ಟ್ ಮಾಡ್ತೀನಿ ಅಂತ ಅರುಣ್ ಕೂಡ ಪ್ರಸ್ತಾಪ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಇದೇ ಹಿನ್ನೆಲೆಯಲ್ಲಿ ಫೆಲಿಕ್ಸ್ ಜಿನೆಟ್ನ ಸಂತೋಷ್, ಗಾಂಜಾ ಸ್ನೇಹಿತ ವಿನಯ್ನ ಜೊತೆ ಹಾಕೊಂಡು ಹೋಗಿ ಫಣೀಂದ್ರನ ಬಳಿ ಕೆಲಸ ಕೇಳುವಂತೆ ವರ್ತಿಸಿ ಕೊಲೆ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರೋ ಮಾಹಿತಿ. ಸದ್ಯ ಫೆಲಿಕ್ಸ್, ಸಂತೋಷ್, ವಿನಯ್ ಹಾಗೆ ಅರುಣ್ ಇವರನ್ನ ಬಂಧಿಸಲಾಗಿದೆ. ಇದುವರೆಗೆ ಏನು ಗೊತ್ತಿದೆ ಅಂತ ಹೇಳಿದ್ರೆ, ಈ ಜಿನೆಟ್ ಮೀಡಿಯಾ ಏನು ಕಂಪನಿ ಇದೆ ಅದ್ರದ್ದು ಓನರ್ ಅರುಣ್ ಕುಮಾರ್, ಇಬ್ಬರು ಜನ ಡಿಸೀಸ್ಡ್ ಯಾರಿದ್ದಾರೆ ಫಣೀಂದ್ರ ಮತ್ತೆ ವಿನು ಕುಮಾರ್, ಅವರಿಬ್ರು ಕೂಡ ಮುಂಚೆ ಜಿನೆಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಮತ್ತೆ ಅವರೇ ಮೋಸ್ಟ್ ಮ್ಯಾನೇಜ್ಮೆಂಟ್ ಡೇ ಟು ಡೇ ಅಫೇರ್ಸ್ ಎಲ್ಲ ನೋಡ್ಕೊಳ್ತಾ ಇದ್ರು. ಅವ್ರುಗಳು ಅಲ್ಲಿ ಏನೋ ಇಶ್ಯೂ ಆಗಿರೋದ್ರಿಂದ ಅದನ್ನ ಬಿಟ್ಬಿಟ್ಟು ಆಚೆ ಬಂದ್ಬಿಟ್ಟು ಲಾಸ್ಟ್ ನವೆಂಬರ್ ನಲ್ಲಿ ಅವರೇ ಒಂದು ಕಂಪ್ನಿ ಹೊಸದಾಗಿ ಸ್ಥಾಪಿಸ್ಬಿಟ್ಟು ನಡೆಸ್ತಾ ಇದ್ರು. ಮತ್ತೆ ಆ ಹಳೆ ಕಂಪ್ನಿನಲ್ಲಿ ಇದ್ದಿದ್ದ ಎಂಪ್ಲಾಯೀಸ್ ಕೂಡ ಎಷ್ಟೊಂದು ಜನ ಬಂದು ಇಲ್ಲಿ ಜಾಯ್ನ್ ಆಗಿದ್ರು. ಸೊ ಆ ಆಂಗಲ್ ಅಥವಾ ಆ ಕಾರಣದಿಂದ ಏನಾದ್ರು ಆಗಿದೆಯಾ ಅಂತ ಕೂಡ ನಾವು ವೆರಿಫೈ ಮಾಡ್ತಾ ಇದ್ದೀವಿ. 3 ಮೇನ್ ಆರೋಪಿಗಳು ಯಾರು ಕೃತ್ಯ ಮಾಡಿದ್ದಾರೆ ಸ್ಪಾಟ್ ನಲ್ಲಿ, ಅವ್ರ 3 ಜನದ ಅರೆಸ್ಟ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಕೆಲ ಸಂಘಟನೆಯ ಜೊತೆಯಲ್ಲಿ ಗುರುತಿಸಿಕೊಂಡಿದ್ರು ಅನ್ನೋ ಕಾರಣಕ್ಕೆ ಫಣೀಂದ್ರ ಹಾಗೆ ವಿನು ಹತ್ಯೆ ಪೊಲಿಟಿಕಲ್ ಆಂಗಲ್ ಅನ್ನ ಪಡೆದುಕೊಳ್ತಾ ಇತ್ತು. ಆದ್ರೆ ಇದೀಗ ತನಿಖೆ ಪ್ರಗತಿಯಾದಂತೆ ಬಿಸ್ನೆಸ್ ರೈವಲ್ರಿನೇ ಇದಕ್ಕೆ ಕಾರಣನ ಅನ್ನೋ ಅನುಮಾನ ಬಲವಾಗ್ತಾ ಇದೆ. ಸೊ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ, ಪ್ರಮುಖವಾಗಿ ಈ ಘಟನೆ ಆದಂತಹ 3 ಗಂಟೆಗಳಲ್ಲಿ ಈಗ ಆರೋಪಿ 3ರನ್ನ ಕೂಡ ಅಮೃತಹಳ್ಳಿ ಪೊಲೀಸರು ಬಂಧನ ಮಾಡಿರುವಂಥದ್ದು. ಇನ್ನು ಕುಣಿಗಲ್ನಲ್ಲಿ ಅವರು ಒಂದು ಲಾಡ್ಜಲ್ಲಿ ಉಳ್ಕೊಂಡಿದ್ದ ಸಂದರ್ಭದಲ್ಲಿ ಅವರನ್ನ ರಾತ್ರಿ ಬಂಧನ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಇದು ಅವರ ವ್ಯವಹಾರಿಕವಾಗಿ ಗೊತ್ತಾಗ್ತಾ ಇರುವಂಥದ್ದು. ಹಿಂದೆ ಜಿನೆಟ್ ಅಂತೇಳಿ ಒಂದು ಕಂಪನಿಯನ್ನ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ
ಕೊಲೆಯಾದಂತಹ ಫಣೀಂದ್ರ ಮತ್ತೆ ಅವ್ರ ಜೊತೆ ಮತ್ತೊಬ್ಬ ವಿನುಕುಮಾರ್ ಅಂತ ಇಬ್ರು ಕೂಡ ಆ ಕಂಪನಿಯ ಮುಖ್ಯಸ್ಥರಾಗಿದ್ರು, ಜೊತೆಗೆ ಎಲ್ಲ ಕೂಡ ವ್ಯವಹಾರಿಕವನ್ನ ನೋಡ್ಕೊಳ್ತಾ ಇದ್ರು. ಅನಂತರ ನವೆಂಬರ್ ಅಲ್ಲಿ ಅಂದ್ರೆ 2012ರಲ್ಲಿ ಅಲ್ಲಿ ಬಿಟ್ಟಂತಹ ಬಳಿಕವಾಗಿ ಅಲ್ಲಿಂದ ಬಂದಂತಹ ಸಂದರ್ಭದಲ್ಲಿ ಇವರೇ ಸ್ವತಃ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿ ಕೆಲವೇ ತಿಂಗಳಲ್ಲಿ ಅಂದ್ರೆ ನವೆಂಬರ್ ಪ್ರಾರಂಭ ಮಾಡಿದಂಥದ್ದು. ಅನಂತರ ಕೆಲವೇ ತಿಂಗಳಲ್ಲಿ ಹೆಚ್ಚಿನ ಒಂದು ಲಾಭಾಂಶವನ್ನ ತೆಗೆದುಕೊಂಡಿದ್ರು, ಮತ್ತೆ ಕಂಪನಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು. ಆದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥದ್ದು ಮತ್ತೆ ಇವರ ಅಂದ್ರೆ ಅಲ್ಲಿ ಕೆಲಸ ತೆಗೆದಂತಹ ಫಿಲೆಕ್ಸ್ ಅಂತೇಳಿ ಪ್ರಮುಖ ಆರೋಪಿ ಏನಿದ್ದಾನೆ ಆತ ಮತ್ತೆ ಅಲ್ಲಿ ಪ್ರಮುಖ ಆರೋಪಿ ಆಗಿರುವಂತಹ ಅರುಣ್ ಇಬ್ಬರ ನಡುವೆ ಕೂಡ ಇವರಿಬ್ಬರ ಎರಡು ಕಂಪನಿಗಳಲ್ಲಿ ಒಂದು ವೈಮನಸ್ಸು ಕೂಡ ಉಂಟಾಗಿತ್ತು. ಅಲ್ಲಿದ್ದಂತ ಕೆಲಸ ಮಾಡ್ತಾ ಸಿಬ್ಬಂದಿ ಆಗಿರ್ಬೋದು ಮತ್ತೆ ಆ ಕಂಪನಿಯ ಗ್ರಾಹಕರೆಲ್ಲರೂ ಕೂಡ ಇದಕ್ಕೆ ಕನೆಕ್ಟ್ ಆದ ಹಿನ್ನೆಲೆಯಲ್ಲಿ ಇದರಿಂದ ಬೇಸತ್ತಿದ್ದಂತ ಅರುಣ್ ಕುಮಾರ್ ಮತ್ತೆ ಫಿನೆಕ್ಸ್ ಏನಿದ್ದಾನೆ ಆರೋಪಿ ಅವರಿಬ್ಬರ ನಡುವೆ ಕೂಡ ಒಂದು ಏನೋ ಮಾತುಕತೆ ಆಗಿತ್ತು ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗ್ತಾ ಇದೆ. ಮತ್ತೊಂದು ಇದೇ ಸಂದರ್ಭದಲ್ಲಿ ಪೊಲೀಸರು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಈ ಒಂದು ತನಿಖೆಯನ್ನ ಬೇರೆ ರೀತಿ ಅವರನ್ನ ಡೈವರ್ಟ್ ಮಾಡುವ ನಿಟ್ಟಿನಲ್ಲಿ ಇವತ್ತೇ ವಿಚಾರವನ್ನ ಕೂಡ ಅಲ್ಲಿ ಆರೋಪಿ ಫಿನೆಕ್ಸ್ ತಂದಿರುವಂತದ್ದು. ಅಂದ್ರೆ ಇವತ್ತೇ ವಿಚಾರಕ್ಕೋಸ್ಕರ ಅವರು ಫಣೀಂದ್ರ ಇವತ್ತು ತನ್ನ ಗೆಳತಿಯ ಜೊತೆ ಸ್ನೇಹ ಸಲುಗೆಯನ್ನು ಹೊಂದಿದ್ದ, ಇದೇ ಕಾರಣಕ್ಕಾಗಿ ಕೊಲೆ ಮಾಡಿದ್ದೇನೆ ಅಂತೇಳಿ. ಆದ್ರೆ ಪೊಲೀಸರು ಕೇವಲ ಒಂದೇ ಆಧಾರಿತವಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇಲ್ಲ. ಒಂದು ಕಡೆ ಈಗ ಪ್ರಮುಖವಾಗಿ ಕೊಲೆ ಆಗಿರುವಂತಹ ಈಗ ಇಬ್ರು ಫಣೀಂದ್ರ ಮತ್ತೆ ವಿನುಕುಮಾರ್ ಇಬ್ರು ಏನಿದ್ದಾರೆ ಅದರಲ್ಲಿ ಒಂದು ವ್ಯವಹಾರಿಕ ಅಂದ್ರೆ ಹಿಂದೆ ಕೆಲಸ ಮಾಡಿದಂತಹ ಕಂಪನಿ ವರ್ಷನ್ ಅಥವಾ ಏನಾದ್ರೂ ಈ ಅರುಣ್ ಕುಮಾರ್ ಮಾಲೀಕ ಜಿನೆಟ್ ಮಾಲೀಕ ಏನಿದ್ದಾನೆ ಆತ ಪ್ರಚೋದನೆ ಕೊಟ್ಟು ಇದಕ್ಕೆ ಸುಪಾರಿ ಕೊಟ್ಟು ಏನಾದ್ರೂ ಕೊಲೆ ಮಾಡಿಸಿದ್ದ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಒಟ್ಟಾರೆಯಾಗಿ ಪೊಲೀಸರಿಗೆ ಒಂದು ತಲೆನೋವಾಗಿದ್ದಂಥದ್ದು ಈ ಆರೋಪಿಗಳ ಒಂದು ಬಂಧನ. ಆದ್ರೆ ಆರೋಪಿಗಳಿಗೆ ಒಂದು ವೇಳೆ ಏನಾದ್ರೂ ಆರೋಪಿಗಳು ಒಂದು ಮೊಬೈಲ್ ಅವರ ನೆಟ್ವರ್ಕ್ ಏನಿದೆ ಅದನ್ನ ಬಿಸಾಡಿ ಹೋಗಿದ್ರೆ ಅವರನ್ನ ಬಂಧನ ಮಾಡೋದು ಸವಾಲಾಗ್ತಾ ಇತ್ತು. ಆದ್ರೆ ಆರೋಪಿಗಳು ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿರುವಂತದ್ದು ಪೊಲೀಸರಿಗೆ ಅವರನ್ನ ಬಂಧನ ಮಾಡೋದು, ಟವರ್ ಲೊಕೇಶನ್ ಮೂಲಕ ಅವರನ್ನ ಟ್ರ್ಯಾಕ್ ಮಾಡುವಂತದ್ದು ಪೊಲೀಸರಿಗೆ ಸಹಕಾರಿ ಆಯಿತು. ಸದ್ಯ ಈಗ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಒಂದು ಕಡೆ ಅವರ ಹಿಂದೆ ಕೆಲಸ ಮಾಡ್ತಾ ಇದ್ದಂತಹ ಒಂದು ವ್ಯವಹಾರಿಕವಾಗಿ ಏನು ನಿನ್ನೆ ಬಂದಂತಹ ಸಂದರ್ಭದಲ್ಲಿ ನಾನು ಅಲ್ಲಿ ಕೆಲಸ ಬಿಟ್ಟಿದ್ದೀನಿ, ಇಲ್ಲಿ ನಾನು ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಆ ಕಂಪನಿಗೆ ಒಳಗಡೆ ಹೋಗುವಂಥದ್ದು ಅಂದ್ರೆ ಫಣೀಂದ್ರ ಅವರೇ ಆ ಕಂಪನಿಯ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ಅಟ್ಟಾಡಿಸಿಕೊಂಡು ಬ್ಯಾಗಲ್ಲಿದ್ದಂತಹ ವೆಪನ್ಸ್ ಇಂದ ಅವರ ಮೇಲೆ ಅಟ್ಯಾಕ್ ಮಾಡಿ ಮರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ತಾರೆ. ಆದ್ರೆ ಅವರನ್ನ ಆಸ್ಪತ್ರೆಗೆ ಸಾಗಿಸುವ ಮಧ್ಯದಲ್ಲಿ ಅವರು ಸಾವನ್ನಪ್ಪದಿಬ್ಬರು ಕೂಡ. ಈ ಫಿಲೆಕ್ಸ್ ಆರೋಪಿ ಏನಿದ್ದಾನೆ ಅವರು ಕೂಡ ರೀಲ್ ಸ್ಟಾರ್ ಆಗಿರುವಂತದ್ದು. ಆತ ಕೊಲೆ ಮಾಡಿದಂತಹ ಬಳಿಕವೂ ಕೂಡ ಕೆಲವೊಂದು ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡುವಂಥದ್ದು ಮತ್ತೆ ಆ ಕೊಲೆಯ ವಿಚಾರದ ಒಂದು ಸುದ್ದಿಯನ್ನು ಕೂಡ ಆ ಒಂದು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡುವ ಮೂಲಕ ತನ್ನ ವಿಚಿತ್ರ ವರ್ತನೆಯನ್ನ ತೋರಿರುವಂಥದ್ದು ಮತ್ತೆ ಪೊಲೀಸರ ಮುಂದೆ ಒಂದು ಹುಚ್ಚುತರದ ಪ್ರದರ್ಶನವನ್ನ ಕೂಡ ಮಾಡ್ತಾ ಇದ್ದಾನೆ ಆತ. ಆ ಮೂಲಕವಾಗಿ ಆತ ಹೆಚ್ಚು ಈ ಒಂದು ರೀಲ್ಸ್ ಇನ್ಸ್ಟಾದಲ್ಲಿ ಆಗಿರ್ಬೋದು ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಒಂದು ಬಿಲ್ಡಪ್ ತಗೊಂತ ಇದ್ದ, ಅದರಿಂದ ಫೇಮಸ್ ಕೂಡ ಆಗಿದ್ದ. ಈಗ ಪೊಲೀಸರ ತನಿಖೆಯಲ್ಲಿ ಸ್ಪಷ್ಟ ಚಿತ್ರಣ ಸಿಗಬೇಕಾಗಿರುವಂಥದ್ದು ಒಂದು ಹಣಕಾಸಿನ ವ್ಯವಹಾರ ಕಂಪನಿಯ ಹೊರತುಪಡಿಸಿ ಇವತ್ತಿ ಅಥವಾ ಬೇರೆ ಏನಾದರೂ ಇದರಲ್ಲಿ ವ್ಯವಹಾರಿಕವಾಗಿ ಏನಾದರೂ ಅರುಣ್ ಏನಾದರೂ ಪ್ರಚೋದನೆ ಕೊಟ್ಟು ಕೊಲೆ ಮಾಡಿಸಿದ್ದ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಒಟ್ಟಾರೆ ಪೊಲೀಸರಿಗೆ ತಲೆನೋವಾಗಿದ್ದಂಥ ಈ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಆಗಿದೆ. ಈಗ ವಿಚಾರಣೆಯ ಸಂದರ್ಭದಲ್ಲಿ ಈ ಪ್ರಕರಣ ಯಾವ ಆಯಾಮವನ್ನು ಪಡೆದುಕೊಳ್ಳುತ್ತೆ ಅಂತ ಕೂಡ ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ಗಂಗಾಧರ್ ಮಾಹಿತಿಗಾಗಿ.